ಓಂ ಶಾಂತಿ ಮಿತ್ರರೇ, ಗೆಳೆಯರ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ಮಂತ್ರಸಿದ್ಧಿ ಅಥವಾ ಧ್ಯಾನ, ಜಪ, ತಪ ಅಥವಾ ದೇವರ ಧ್ಯಾನ ಮಾಡಲಿಕ್ಕೆ ಅಥವಾ ನಮಗೇನಾದರೂ ಕಷ್ಟಗಳಿದ್ರೆ ಐಶ್ವರ್ಯ ಬೇಕಲ್ಲ, ಅಷ್ಟೈಶ್ವರ್ಯ ಅದು ಬೇಕಾದರೆ, ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ, ಅಥವಾ ಬೇರೆ ಇನ್ಯಾವುದೋ ಮದುವೆ ಆಗಲಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅನ್ನೋ ಸಮಸ್ಯೆ ಇದ್ದರೆ, ಅಥವಾ ನಾವು ಕೈ ಹಾಕಿದ ಕೆಲಸ ಸರಿಯಾಗಿ ಆಗ್ತಾಯಿಲ್ಲ ಅಂದರೆ, ಅಂಥ ಸಮಯದಲ್ಲಿ ನಾವು ಭಗವಂತನ ಗುರುಗಳ ಮೊರೆ ಹೋಗ್ತೀವಿ, ಧ್ಯಾನ ಜಪ ಅಂತ ಮಾಡ್ತೀವಿ. ಆದರೆ ಧ್ಯಾನ ಜಪ ಅಂತ ಮಾಡಬೇಕಾದ್ರೆ ಯಾವ ದಿಕ್ಕಿಗೆ ಕೂತ್ರೆ ಯಾವ ದೇವತೆ ಒಲಿತಾರೆ, ನಮಗೇನು ಪ್ರಾಬ್ಲಮ್ ಇದೆ, ಹಾಗಾದ್ರೆ ನಮಗೆ ಯಾವ ದೇವತೆ ಸಹಾಯ ಬೇಕು, ಹಾಗಿದ್ರೆ ಯಾವ ದೇವತೆ ಅಷ್ಟದಿಕ್ಕುಗಳಲ್ಲಿ ಅಥವಾ ದಶಾದಿಕ್ಕುಗಳಲ್ಲಿ ಯಾವ ಕಡೆ ಇರ್ತಾರೆ, ಹಾಗಾದ್ರೆ ನಾವು ಆ ಕಡೆ ಕೂರಬೇಕಲ್ಲ. ಆ ಕಡೆ ಕೂತು ನಾವು ಧ್ಯಾನ ಮಾಡೋಕ್ಕಾಗುತ್ತೆ. ಪರಬ್ರಹ್ಮ ಸ್ವರೂಪ ಸರ್ವವ್ಯಾಪಿ, ಅದು ಸಚ್ಚಿದಾನಂದ ಸ್ವರೂಪ ಎಲ್ಲ ಕಡೆ ಇರುತ್ತೆ. ನೀವು ಯಾವ ಕಡೆ ಆದರೂ ಕೂತು ಧ್ಯಾನ ಮಾಡ್ಬೋದು. ಆದರೆ ಸಾಮಾನ್ಯ ಮನುಷ್ಯರು, ತಪಸ್ಸುಗಳಿಗೆ ಬೇರೆ ಲೆಕ್ಕಾಚಾರ ಇರುತ್ತೆ, ಸಾಮಾನ್ಯ ಮನುಷ್ಯರಿಗೆ ಬೇರೆ ಲೆಕ್ಕಾಚಾರ ಇರ್ತದೆ. ಇಲ್ಲಿ ಅವರವರ ಸಾಮರ್ಥ್ಯ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಇದು ತಪಸ್ವಿಗಳು, ಯೋಗಿಗಳು, ಜ್ಞಾನಿಗಳಿಗೆ ಅನ್ವಯಿಸಲ್ಲ. ಏನಿದ್ರೂ ಸಾಂಸಾರಿಕ ಜೀವನದಲ್ಲಿ ಇರೋರಿಗೆ, ತಳಮಟ್ಟದ ಸಾಮಾನ್ಯರಿಗೆ ಇದು ಅನ್ವಯಿಸುತ್ತೆ. ನಾನು ಹೇಳೋಂಥದ್ದು ದಿಕ್ಕುಗಳು, ನಾವು ದಿಕ್ಕನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಯಾವುದೋ ಒಂದು ದಿಕ್ಕಿಗೆ ಕೂತು ಧ್ಯಾನ ಮಾಡಿದ್ರೆ ಅದಕ್ಕೆ ಅಷ್ಟು ಫಲ ಸಿಗೋಲ್ಲ ಸಾಮಾನ್ಯ ಜನರಿಗೆ. ಆದ್ದರಿಂದ ಮೊದಲು ನಾವು ದಿಕ್ಕುಗಳು ತಿಳ್ಕೊಬೇಕು, ಆ ದಿಕ್ಕಿನ ದೇವತೆಯನ್ನು ತಿಳ್ಕೊಬೇಕು. ಆಗ ನೀವು ಧ್ಯಾನ ಜಪ ಮಾಡಿದ್ರೆ ಖಂಡಿತ ನಿಮಗೆ ಅದದ್ದು ಫಲ ಸಿಗುತ್ತೆ. ಇದರಲ್ಲಿ ಯಾವುದೇ ಸಂದೇಹ ಇರಲ್ಲ. ಮೊದಲಿಗೆ ಈಗ ನಾವು ಒಂದೊಂದೇ ನೋಡೋಣ. ಇದರಲ್ಲಿ ಎರಡು ವಿಧ ತಿಳ್ಕೊಳ್ಳೋಣ. ಒಂದು, ಯಾವ ದಿಕ್ಕಿಗೆ ನಾವು ಕೂತು ಯಾವ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಅಥವಾ ಯಾವ ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಧ್ಯಾನ ಮಾಡಬೇಕು ಅದನ್ನು ನೋಡೋಣ, ಮೊದಲನೇದು. ಎರಡನೇದು, ಯಾವ ಕಡೆ ಮಲ್ಕೋಬೇಕು. ನೈಟ್ ನಾವು ಯಾವ ಕಡೆ ಮಲ್ಕೋಬೇಕು ಅಥವಾ ಹಗಲೊತ್ತು ನಾವು ಮಲ್ಗೋದು, ತಲೆ ಯಾವ ಕಡೆ ಹಾಕಬೇಕು, ಕಾಲುಗಳು ಯಾವ ಕಡೆ ಹಾಕಬೇಕು, ಇದು ಕೂಡ ನಾವು ತಿಳ್ಕೊಬೇಕು, ಯಾವ ದಿಕ್ಕಿಗೆ ಮಲ್ಕೋಬೇಕು ಅಂತ. ಮತ್ತು ಮನೆಯಲ್ಲಿ ಮಲಗ್ಬೋದಾ, ಆಶ್ರಮದಲ್ಲಿ ಮಲಗ್ಬೋದಾ, ದೇವಸ್ಥಾನದಲ್ಲಿ ಮಲಗ್ಬೋದಾ, ಇವೆಲ್ಲ ತಿಳ್ಕೊಬೇಕು. ಈ ಮೂರು ಕರೆಕ್ಟ್ ಇರಬೇಕು. ಓಕೆನಾ? ಮೊದಲಿಗೆ ನಾವು ಯಾವ್ಯಾವ ದಿಕ್ಕೆ ನೋಡೋಣ. ನೋಡಿವ್ರೆ, ಧನ ಪ್ರಾಪ್ತಿ ಮೊದಲನೇದು ಹಣನೇ ನೋಡ್ಬೋಣ. ಐಶ್ವರ್ಯ, ದವಸ ಧಾನ್ಯ, ಹಣ ಇದೆಲ್ಲ ಬೇಕಂದ್ರೆ ಕುಬೇರ ಮೂಲೆ ಯಾವ ಕಡೆ ಇರುತ್ತೆ? ಸಾಮಾನ್ಯವಾಗಿ ಎಲ್ಲರೂ ಗೊತ್ತು, ಉತ್ತರ ಕಡೆ. ಗೊತ್ತಾಯ್ತಲ್ಲ? ಉತ್ತರ ಕಡೆ ಇರುತ್ತೆ ಕುಬೇರ ಮೂಲೆ ಅಂತೀವಿ. ಉತ್ತರ, ಪಶ್ಚಿಮ ಮಧ್ಯದಲ್ಲಿರ್ತದೆ. ಓಕೆನಾ? ಈ ಒಂದು ಮೂಲೆಯಲ್ಲಿ ನಾವು ಕೂರಬೇಕಾಗುತ್ತೆ. ಆದರೆ ಇಲ್ಲಿ ನೀವು ಕೇಳ್ಬೋದು, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ. ಅದರ ಮಧ್ಯದಲ್ಲಿ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯು, ನೈಋತ್ಯ ಇದೆಲ್ಲ ಬರುತ್ತೆ ಅಲ್ವಾ? ಈ ದಿಕ್ಕುಗಳು ಅಂದರೆ ಅದಕ್ಕೆ ನಾನು ಹೇಳಿದೆ ಮೊದಲೇ 10 ದಿಕ್ಕುಗಳು ಅಂತ ಹೇಳಿದೆ. ಆಕಾಶ, ಭೂಮಿ, ಆಕಾಶದ ಕಡೆ ಒಂದು, ಕೆಳಗಡೆ ಒಂದು, ಇನ್ನು ಸುತ್ತಲೂ 8, ಎಷ್ಟಾಯಿತು? 10 ಆಯಿತು. ಆದರೆ ಇದರಲ್ಲಿ ದಿಕ್ಕುಗಳು ಅಷ್ಟದಿಕ್ಪಾಲಕರು ಇರ್ತಾರೆ. ಜೊತೆಗೆ ಈ ಯಮ, ಕುಬೇರ ಇವರೆಲ್ಲ ಸೇರ್ಕೊಬಿಡ್ತಾರೆ. ಸೂರ್ಯ ಭಗವಾನ ಇತ್ಯಾದಿ ಈಶಾನ್ಯ, ದೇವಮೂಲೆ ಅಂತಿರಲ್ಲ ಹಾಗೆ. ಈಗ ನೋಡೋಣ, ಕುಬೇರ ಮೂಲೆ ಅಂದರೆ ಧನ ಪ್ರಾಪ್ತಿಗೆ ನೀವು ಉತ್ತರ ಕಡೆ ಕೂತ್ಕೊಂಡು ಮುಖ ಮಾಡಿ ಧ್ಯಾನ ಮಾಡಬೇಕು. ಯಾವ ಕಡೆ ಕೂತ್ಕೊಂಡು? ಉತ್ತರ ಕಡೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ನೀವು ಬೆಳಗ್ಗೆ ಎಷ್ಟೊತ್ತಿಗಾದರೂ ಹೇಳಿ, 4:15 ಹೇಳಿ, 5:15 ಆಗಾದರೂ ಹೇಳಿ, 8 ಗಂಟೆಗಾದರೂ ಹೇಳಿ. ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ, ಧ್ಯಾನ ಜಪ ತಪ ಧ್ಯಾನ ಮಾಡೋದು ಹಿಂಗೆ ಅಂತ. ಅದನ್ನು ನೋಡಿ, ಹಿಂದಿನ ಭಾಗ ನೋಡಿ, ಅದರಲ್ಲಿ ಹೆಂಗೆ ಧ್ಯಾನ ಮಾಡಬೇಕು, ಬೆಳಗ್ಗೆ ಅದೇನೆಲ್ಲ ಮಾಡಬೇಕು, ಆಚೆ ಕಡೆ ಹೋಗಿ ಹೆಂಗೆ ಸೂರ್ಯ ಭಗವಾನ ನಮಸ್ಕಾರ ಮಾಡಿ, ಇದೆಲ್ಲ ಹೇಳಿದ್ದೀನಿ. ಓಕೆನಾ? ಈಗ ನಾವು ದಿಕ್ಕುಗಳು ನೋಡೋಣ. ಮೇಯ್ನ್ ದಿಕ್ಕು, ನಮಗೆ ಹಣ ಬೇಕಾದರೆ, ಐಶ್ವರ್ಯ ಬೇಕಾದರೆ, ಇದೆಲ್ಲ ನಮಗೆ ಕುಬೇರ ಮೂಲೆ ಅಭಿವೃದ್ಧಿ ಆಗಬೇಕಾದ್ರೆ ಜೀವನದಲ್ಲಿ ಇದು ಕುಬೇರ. ನಾವು ಉತ್ತರ ಕಡೆ ಮುಖ ಮಾಡಬೇಕು. ಯಾಕಡೆ? ಉತ್ತರ ಕಡೆಯೇ ಯಾಕೆ ಮಾಡಬೇಕು ಅದಕ್ಕೊಂದು ಹೇಳ್ತೀನಿ ನೋಡಿ. ಭೂಮಿ ಉತ್ತರ ಕಡೆ ತುಂಬ ಜಾಸ್ತಿ ಇರುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವಿರೋದು ಕರ್ನಾಟಕದವರು. ಭೂಮಿ ಉತ್ತರ ಕಡೆ ಜಾಸ್ತಿ ಇರುತ್ತೆ. ಇದು ಒಂದನೇ ಕಾರಣ. ಎರಡನೇ ಕಾರಣ, ಈ ಭೂಮಿ ಆ ಕಡೆ ಜಾಸ್ತಿ ಇದೆ, ಆ ಕಡೆ ಗ್ರಾವಿಟಿ ಜಾಸ್ತಿ ಇರುತ್ತೆ, ಶಕ್ತಿ ಜಾಸ್ತಿ ಇರುತ್ತೆ. ಮೂರನೇ ಕಾರಣ ಏನಪ್ಪ ಅಂದರೆ, ಹಿಮಾಲಯ ಪರ್ವತದಲ್ಲಿ ಕುಬೇರ ಇರ್ತಾನೆ. ಅಲ್ಲಿ ಅವನದೇ ಆದ ಒಂದು ರಾಜ್ಯ ಇರುತ್ತೆ. ಅಲ್ಲಿ ಅವನು ಐಶ್ವರ್ಯವಂತ.
ಕುಬೇರ, ಪುಷ್ಪಕ ವಿಮಾನ ಎಲ್ಲ ಅವನ ಹತ್ರ ಇರುತ್ತೆ. ಅದಕ್ಕೆ ಆ ಕಡೆ ನಾವು ಶಿವ ಪಾರ್ವತಿ ಅವ್ರ ಗಣಗಳೆಲ್ಲ ಇರ್ತಾರೆ, ಆ ಕಡೆ ಕುಬೇರ ಕೂಡ ಇರ್ತಾನೆ. ಆತನಿಗೆ ಒಂದು ಸ್ಥಾನ ಕೊಟ್ಟಿದ್ದಾನೆ ಭಗವಂತ ಪರಮೇಶ್ವರ. ಇದೆಲ್ಲ ತುಂಬ ದೊಡ್ಡ ಕಥೆ ಇರುತ್ತೆ, ಸಿಂಪಲಾಗಿ ಹೇಳ್ತಾಯಿದ್ದೀನಿ. ಅದಕ್ಕೆ ನಾವು ಆ ಕಡೆ ಮುಖ ಮಾಡಿ ಕೂರಬೇಕು ಅನ್ನೋದು ಒಂದನೇದು. ಆ ಕಡೆ ಕೂತು ಏನು ಕುಬೇರ ಮಂತ್ರ ಇರುತ್ತೆ ಅದು ಗುರುಗಳ ಹತ್ರ ನೀವು ದೀಕ್ಷೆ ತೊಗೊಂಡು ಅಥವಾ ಗುರುಗಳ ಹತ್ರ ಒಂದು ಬೀಜಾಕ್ಷರ ತೊಗೊಂಡು ಅಥವಾ ಲಕ್ಷ್ಮೀ ಮಂತ್ರವನ್ನು ನೀವು ಯಕ್ಷಿಣಿಗೂ ಈ ಕಡೆನೇ ದಿಕ್ಕ ಕೂತ್ಕೋಬೇಕು. ಯಕ್ಷಿಣಿ, ಲಕ್ಷ್ಮಿ, ಕುಬೇರ ಈ 3 ಮಂತ್ರಗಳನ್ನು ನೀವು ಪಠನೆ ಮಾಡಿ ಧನ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ ಮಾಡ್ಕೋಬೋದು. ಇದು ಒಂದು ದಿಕ್ಕು. ಆಮೇಲೆ ಈಗ ನಾವು ಇನ್ನೊಂದಿದೆ, ವಿದ್ಯೆ ಬೇಕಪ್ಪ. ವಿದ್ಯೆ ಏನು ಮಾಡೋದು? ವಿದ್ಯಾ ಬುದ್ಧಿ ಸಿದ್ಧಿ ಅಂತೀವಿ. ಇದಕ್ಕೆಲ್ಲ ಹೋಗೋದು? ಇದು ಪೂರ್ವ. ಯಾಕೆ ಪೂರ್ವ ಕಡೆ ಅಂದರೆ ನೋಡ್ರಿ, ಈ ಇಡೀ ಜಗತ್ತಿನ ಅಂಧಕಾರ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥವನು ಸೂರ್ಯ ಭಗವಾನ್. ನಿಮ್ಗೆ ಗೊತ್ತಿರೋ ವಿಚಾರ. ಸೂರ್ಯ ಭಗವಾನ ಅಂಧಕಾರ ಅಜ್ಞಾನವನ್ನು ಹೋಗಲಾಡಿಸ್ತಾನೆ. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೈಗಳು ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಆನಂತರ ಹೊರಗಡೆ ಬಂದು ಸೂರ್ಯ ಭಗವಾನ್ ನಮಸ್ಕಾರ ಮಾಡಬೇಕು. ಆಮೇಲೆ ಸಂಜೆ ಹೊತ್ತು ತಪ್ಪದೆ 5:15 ಮೇಲೆ ದೀಪ ಹಚ್ಬೇಕು. ಮನೆಯಲ್ಲಿ 2 ಹೊತ್ತು ಕಡೆ ಹಚ್ಚಬೇಕು. ಸಂಜೆ ಹೊತ್ತು ಆ ಜ್ಯೋತಿ ಮುಂದ್ಗಡೆ ಇಟ್ಕೋಬೇಕು. ದೀಪವನ್ನು ಎಣ್ಣೆ ದೀಪ ಹಚ್ಚಬೇಕು. ಎಣ್ಣೆ ದೀಪ ನೆನ್ಪಿಟ್ಕೊಳ್ಳಿ, ಮೇಣದ ಬತ್ತಿ ಅದು ಇದು ಅಂತ ಹೋಗಬಾರ್ದು. ಎಣ್ಣೆ ದೀಪ ಹಚ್ಚಿ, ಗುರುವೇ ಅವನು ಬ್ರಾಹ್ಮಿ ಶಕ್ತಿ, ಹರ್ಶಕ್ತಿ, ಶಿವಶಕ್ತಿ, ವಿಘ್ನೇಶ್ವರ ದೇವನಿಂದ ಕುಮಾರಸ್ವಾಮಿವರೆಗೂ ಸರ್ವ ದೇವತಾ ಸ್ವರೂಪ ಜ್ಯೋತಿ, ಪರಂಜ್ಯೋತಿ ಗುರು, ಅದೇ ಸೂರ್ಯ ಭಗವಾನ. ಆ ರೀತಿ ತಿಳ್ಕೊಂಡು ನೀವು ಸಂಜೆ ಹೊತ್ತು ಆಚೆ ಕಡೆ ಸೂರ್ಯ ನಮಸ್ಕಾರ ಪ್ರಾರ್ಥನೆ ಎಲ್ಲ ಮಾಡಿ, ಆಮೇಲೆ ಮನೆಯಲ್ಲಿ 2 ಹೊತ್ತು ಕಡೆ ಹಚ್ಚಿ ಸೂರ್ಯ ಭಗವಾನ್ಗೆ ತಿಳ್ಕೊಂಡು, ಹಾಗೆ ಗುರುದೇವ ದತ್ತನಿಗೆ ತಿಳ್ಕೊಂಡು ಜ್ಯೋತಿ ಮುಂದೆ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕು. ಯಾವ ಕಡೆ ತಿರುಗಬೇಕಂತ ಹೇಳಿದ್ದೀನಿ? ಪೂರ್ವದ ಕಡೆ. ನೀವು ಕೇಳ್ಬೋದು, ಸಂಜೆ ಹೊತ್ತು ಪಶ್ಚಿಮದ ಕಡೆ ಇರ್ತಾನಲ್ಲ ಸೂರ್ಯ ಭಗವಾನ ಅಂದ್ಬಿಟ್ಟು. ಅದು ಕರೆಕ್ಟೇ. ಆದರೆ ಬೆಳಗ್ಗೆ ಪೂರ್ವ ಕಡೆ ಉದಯ ಆಗ್ತಾನೆ, ಸಂಜೆ ಕಡೆ ಇದಾಗ್ತಾನೆ, ಅಸ್ತ ಆಗ್ತಾನೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಪೂರ್ವನೇ. ಪೂರ್ವ ಕಡೆ ತಿಳ್ಕೊಳ್ಳಿ, ಅದಕ್ಕೂ ಅದೇನೆ. ಸೂರ್ಯ ಭಗವಂತ ಉದಯ ಆಗೋದೇ ಲೆಕ್ಕ ನಮಗೆ. ಓಕೆನಾ? ಆ ಕಡೆ ತಿರ್ಕೊಂಡು ನೀವು ಧ್ಯಾನ ತಪಸ್ಸು ಮಾಡಬೇಕು. ಏನಕ್ಕೆ? ವಿದ್ಯೆ. ಬರೀ ವಿದ್ಯೆ ಅಷ್ಟೇ ಅಲ್ಲ, ಅಕ್ಷಯ ಮನೆಯಲ್ಲಿ ಈಗ ಐಶ್ವರ್ಯ ವೃದ್ಧಿ ಆಗಬೇಕು ಯಥೇಚ್ಛವಾಗಿ. ಫಾರ್ ಎಕ್ಸಾಂಪಲ್, ನೀವು ತಿಂಗಳಿಗೆ 5,000 10,000 ಸಂಪಾದನೆ ಮಾಡ್ತೀರಾ, ಇಲ್ಲ 15,000 20,000 ಸಂಪಾದನೆ ಮಾಡ್ತೀರಾ. ಅದು ಹೆಚ್ಚಾಗಿ ಖರ್ಚಾಗಬಾರ್ದು, ಇನ್ನೂ ಅಭಿವೃದ್ಧಿ ಆಗಬೇಕು. 1ಕ್ಕೆ 2, 2ಕ್ಕೆ 4, 4ಕ್ಕೆ 8 ಈ ರೀತಿ ಬೆಳಿಬೇಕು. ಅದು ಅಕ್ಷಯ ಆಗುವಂಥದ್ದು ಸೂರ್ಯ ಭಗವಾನ ಆಶೀರ್ವಾದದಿಂದ ಅಕ್ಷಯ ಆಗುತ್ತೆ. ಸೂರ್ಯ ಭಗವಾನ ಆಶೀರ್ವಾದದಿಂದ ಅಕ್ಷಯ ಆಗುತ್ತೆ. ಅದಕ್ಕೆ ಪೂರ್ವ ಕಡೆ. ಮತ್ತು ಈ ಯುದ್ಧದಲ್ಲಿ ಅಥವಾ ಶತ್ರುಗಳನ್ನು ನಾವು ಸೋಲಿಸಬೇಕು. ಅದು ಕೂಡ ಪ್ರಚಂಡ. ಯಾರು? ಸೂರ್ಯ ಭಗವಾನ ಪ್ರಚಂಡನು, ವೀರನು, ಶೂರನು, ಸಾಹಸಿ, ವಿಜಯಶಾಲಿ ಸಂಕೇತ ಆತ ಸೂರ್ಯ ಭಗವಾನ. ಇದು ಒಂದು. ಅದಕ್ಕೆ ನಾವು ಈ ಎಲ್ಲ ಕೆಲಸಗಳಿಗೆ ನಾವು ವಿಜಯ ಸಾಧಿಸಬೇಕಾದ್ರೂ, ಏನರಲ್ಲಾದರೂ ಯಶಸ್ಸನ್ನು ಕಾಣಬೇಕಾದ್ರೂ, ಅಕ್ಷಯವಾಗಬೇಕು ನಮ್ಮ ಜೀವನ ಎಲ್ಲ ಅಂದರೂ ಕೂಡ ನಾವು ಸೂರ್ಯ ಭಗವಾನ ಅಂದರೆ ಪೂರ್ವದ ಕಡೆ ಮುಖ ಮಾಡಿ ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು, ಯೋಗ ಮಾಡಬೇಕು, ಜಪ ತಪ ಮಾಡಬೇಕು. ಇದು 2 ದಿಕ್ಕು. ಇನ್ನು ನಾವು ಯಾರನ್ನಾದರೂ ನಾಶ ಮಾಡಬೇಕು, ಯಾರನ್ನಾದರೂ ಸರ್ವನಾಶ ಮಾಡಬೇಕು, ಶತ್ರುಗಳನ್ನು ಧೂಳಿಪಟ ಮಾಡಬೇಕು, ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬೇಕು, ಬಹಳ ಭಯಾನಕವಾಗಿ, ಅಂದರೆ ಅವ್ರನ್ನ ನಾಶ ಮಾಡಬೇಕು ಒಟ್ಟಿನಲ್ಲಿ ಅಂದರೆ. ಹಾಗೆ ಅದ್ರ ಜೊತೆಗೆ ಧರ್ಮಸೂತ್ರಗಳನ್ನು ಅರ್ಥ ಮಾಡಬೇಕು. ಏನು ಧರ್ಮಸೂತ್ರಗಳು? ಜೀವನದಲ್ಲಿ ನಾವು ಏನು ತಪ್ಪು ಮಾಡಬಾರ್ದು, ಏನು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಆಗಿಬಿಡುತ್ತೆ, ಅದಕ್ಕೆ ತಪ್ಪು ಮಾಡಬಾರ್ದು, ನಾವು ಸ್ವರ್ಗ ಸೇರಬೇಕು, ನರಕಕ್ಕೆ ಹೋಗಬಾರ್ದು ಅನ್ನೋಂಗಿದ್ರೆ ನೀವು ದಕ್ಷಿಣದ ಕಡೆ ಮುಖ ಮಾಡಬೇಕು. ಆದರೆ ಏನಾದರೂ ಒಂದು ಫೋಟೋ ಇಟ್ಕೋಬೇಕು, ಹಂಗೆ ಕೂತ್ಕೋಬಾರ್ದು. ನೀವೇನಾದರೂ ಹಂಗೆ ಕೂತ್ಕೊಬಿಟ್ಟು ಏನೋ ಒಂದು ಧ್ಯಾನ ಮಾಡಿದ್ರೆ ಅಲ್ಲಿ ಬರೋದು ಯಾರು ಗೊತ್ತಾ? ನೀವು ಧ್ಯಾನ ಮಾಡೋದೇ ದೇವತೆ ಅಲ್ಲ, ಯಮಧರ್ಮ ಬರ್ತಾನೆ ಅಥವಾ ರುದ್ರಿ, ಮಹಾಕಾಳಿ, ಭಯಂಕರಿ ಮಾರಿ ಬರ್ತಾಳೆ, ಮಾರಿ. ಅದಕ್ಕೆ ಒಂದು ಫೋಟೋ ಇಟ್ಕೊಡ್ಬೇಕು. ಏನೋ ಹನುಮಂತಂದೋ, ಶಿವಂದೋ, ವಿಷ್ಣುದೋ, ಏನೋ ಆದಿಶಕ್ತಿನ ಏನೋ ಒಂದು ಇಟ್ಕೊಳ್ಳಿ. ಅಥವಾ ಒಂದು ಜ್ಯೋತಿ ಆದರೂ ಇಟ್ಕೋಬೇಕು. ಸುಮ್ಮನೆ ಕೂತ್ಬಿಟ್ಟು ನಾನು ಧ್ಯಾನ ಮಾಡ್ತೀನಿ ತಕ್ಷಣ ಕಡೆ ಅಂದರೆ ಖಂಡಿತವಾಗಿ ಯಮನೇ ಬರೋದು, ರುದ್ರನೇ ಬರೋದು. ಅದಕ್ಕೆ ಮತ್ತು ಏನೇನೋ ರೋಗಗಳು ಬರುತ್ತೆ, ಏನಾದರೂ ಕಷ್ಟಗಳು ಬಂದುಬಿಡುತ್ತೆ, ಮರಣ ಬರುತ್ತೆ, ಅಕಾಲ ಮರಣ ಇವೆಲ್ಲ ಪ್ರಾಪ್ತಿ ಆಗಿಬಿಡ್ತದೆ. ಅದಕ್ಕೆ ನೀವು ಯಾರನ್ನಾದರೂ ದುಷ್ಟರನ್ನು ನಾಶ ಮಾಡಬೇಕು, ಅವ್ರನ್ನ ದೂರ ಹಟ್ಟಬೇಕು, ಈ ದೇಶದಿಂದಲೇ, ಈ ಮನೆಯಿಂದಲೇ, ಈ ಏರಿಯಾದಿಂದಲೇ ಅನ್ನೋದಾದರೆ, ಅವ್ರನ್ನ ಸರ್ವನಾಶ ಮಾಡಬೇಕು, ಅವ್ರ ಪಾಪಿಗಳು ಅನ್ನೋದಾದರೆ ದಕ್ಷಿಣ ಕಡೆ ಕೂತು ನೀವು ಮಹಾಕಾಳಿ ಮಂತ್ರ ಪಠನೆ ಮಾಡಬೇಕು. ಮಹಾಕಾಳಿದು ರುದ್ರಿ ಮಹಾಕಾಳಿ ದಕ್ಷಿಣ ಕಡೆ ಕೂತು ತಿರುಗಿ ಕೂತ್ಕೊಂಡು. ಓಕೆನಾ? ಇದು ಆ ದಿಕ್ಕು. ಇನ್ನು
ಪಶ್ಚಿಮಕ್ಕೆ ಬಂದರೆ ನೋಡೋಣ. ಪಶ್ಚಿಮಕ್ಕೆ ಬಂದರೆ ಏನು? ಪಶ್ಚಿಮಕ್ಕೆ ಬಂದರೆ ಏನು? ಮುಕ್ತಿ, ಮೋಕ್ಷ, ಜೀವನ್ಮುಕ್ತಿ, ಮೋಕ್ಷ, ಶಾಂತಿ. ಸಂಪೂರ್ಣವಾಗಿ ಜಗತ್ತಿನಿಂದ ನಾವು ಮುಕ್ತರಾಗ್ತೀರಿ. ನಿದ್ರಾವಸ್ಥೆಗೆ ಹೋಗ್ತೀವಿ, ಸಮಾಧಿ ಅವಸ್ಥೆಗೆ ಹೋಗ್ತೀವಿ, ಯೋಗ ನಿದ್ರೆಗೆ ಹೋಗ್ತೀವಿ ಅಂದರೆ ಪಶ್ಚಿಮದ ಕಡೆ ಮುಖ ಮಾಡಬೇಕು. ಆ ಕಡೆ ಮುಖ ಮಾಡಿದ್ರೆ ನಾವು ಆಧ್ಯಾತ್ಮದಲ್ಲಿ ಮತ್ತು ಜೀವನದಲ್ಲಿ ನಾವು ಮುಕ್ತಿ ಜಗತ್ತನ್ನು ಬಿಟ್ಟು ಹೋಗ್ತಾ ಇರ್ತೀವಿ. ಇದು ಆ ದಿಕ್ಕು. ಯಾವುದು? ಪಶ್ಚಿಮದ ಕಡೆ. ಓಕೆನಾ? ಆ ದಿಕ್ಕಕ್ಕೆ ಕೂತ್ಕೊಂಡು ಮುಕ್ತಿಗಾಗಿ ಯಾರನ್ನು ಧ್ಯಾನ ಮಾಡ್ತೀರಾ ನೀವು? ಪರಮಶಿವ, ಮಹಾದೇವ, ಈತನನ್ನು ಕೊಡ್ತ ನೀವು. ಅದೇ ಪೂರ್ವಕ್ಕೆ ಯಾರಿದ್ರು? ಸೂರ್ಯನಾರಾಯಣ, ಸಂಧ್ಯಾ, ಛಾಯಾ ಸಂಧ್ಯಾ ಸೂರ್ಯ ಭಗವಾನ, ಅನಂತ ಪದ್ಮತ ಅನಂತ ಲಕ್ಷ್ಮಿ ಸೂರ್ಯನಾರಾಯಣ. ಯಾವುದು? ಪೂರ್ವಕ್ಕೆ ಅಲ್ವಾ? ಅಭಿವೃದ್ಧಿ, ಜೀವನದಲ್ಲಿ ಉದ್ಧಾರ, ಶೂರತನ, ವೀರತನ, ಆರೋಗ್ಯ, ಇದೆಲ್ಲ ಅಲ್ಲಿ ಸೂರ್ಯ ಭಗವಾನಿಂದ ವಿದ್ಯೆ. ಅದೇ ವಿದ್ಯೆ ಈಗ ಪಶ್ಚಿಮದ ಕಡೆ ಏನಾಗುತ್ತೆ? ನಮಗೆ ಮುಕ್ತಿ ಕೊಡುತ್ತೆ. ಅಂದರೆ ನಮ್ಮ ಜೀವನ ಮುಕ್ತಿ, ಜಗತ್ತಿನ ಕಷ್ಟಗಳಿಂದ, ರೋಗಗಳಿಂದ, ಬಾಧೆಗಳಿಂದ ನಾವು ಮುಕ್ತರಾಗ್ತೀರಿ. ಆಸೆ ಇಲ್ಲದೆ. ಇದು ಆಸೆಯ ದುಃಖದ ಮೂಲ, ಹಿಂಸೆಯ ಮಹಾಪಾಪ, ಅಹಿಂಸೆಯ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಇದು ಪಶ್ಚಿಮದ ಕಡೆ. ಓಕೆನಾ? ಮುಖ ಮಾಡಿ ನಾವು ಧ್ಯಾನ ಮಾಡಬೇಕು. ಇಷ್ಟು 4 ದಿಕ್ಕು ಮೇನು. ಇನ್ನು ಈಶಾನ್ಯ ದೇವಮೂಲೆ ಅಂತೀರಿ. ಯಾವುದು? ಉತ್ತರಕ್ಕೂ ಪೂರ್ವಕ್ಕೂ ಮಧ್ಯೆ. ಈಶಾನ್ಯ ಏನು ಕೊಡ್ತಾನೆ? ಈಶ್ವರ, ರುದ್ರ, ಆರೋಗ್ಯ ಬಗ್ಗೆ ಇನ್ನೊಂದು ಮತ್ತೊಂದು. ಲಾಸ್ಟ್ ಟೈಮೇ ಹೇಳಿದೆ, ಸೂರ್ಯ ಭಗವಾನ. ಇದೆಲ್ಲ ಒಂದೇ. ಇನ್ನು ಪೂರ್ವಕ್ಕೂ ದಕ್ಷಿಣಕ್ಕೂ ಮಧ್ಯೆ ಏನಿರುತ್ತೆ? ಆಗ್ನೇಯ, ಅಗ್ನಿ ಅಲ್ವಾ? ಅಗ್ನಿ ದೇವರು, ಅಗ್ನಿ ಲೋಕ, ಅಗ್ನಿಹೋತ್ರ, ಹೋಮ ಇದೆಲ್ಲ ಮಾಡ್ತಿರಲ್ಲ. ನಾವು ಅಡುಗೆ ಮಾಡೋದು, ಇನ್ನೊಂದು ಮತ್ತೊಂದು ತಿನ್ನೋದು, ಭೋಜನ ಅಂದರೆ ಅನ್ನ, ಇದೆಲ್ಲ ಎಲ್ಲಿಂದ ಸಿಗುತ್ತೆ? ಅಗ್ನಿಮೂಲೆ, ಅಲ್ಲಿ ಮಾಡ್ತೀವಿ. ನಾವು ಹೊಟ್ಟೆ ಒಳಗೆ ಹೋದ್ಮೇಲೆ ಜೀರ್ಣ ಮಾಡೋದು ನಮ್ಮ ಜಠರದಲ್ಲಿ ಅಗ್ನಿ ಸಹಾಯದಿಂದ, ಅಡುಗೆ ಮಾಡೋದು ಅಗ್ನಿ ಸಹಾಯದಿಂದ ಅಲ್ವಾ? ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿ ಅದು ವೃದ್ಧಿ ಆಗಬೇಕು, ಬೆಳಿಬೇಕಂದ್ರೆ ಅಗ್ನಿ ಬೇಕೇ ಬೇಕು, ಅಗ್ನಿ ಸಹಾಯ ಬೇಕು. ಈಗ ಸೂರ್ಯ ಭಗವಾನ, ನಕ್ಷತ್ರ, ಕರೆಂಟ್ ಆಗಲಿ, ನಮ್ಮ ಶರೀರದಲ್ಲಾಗಲಿ BP ಇನ್ನೊಂದು ಮತ್ತೊಂದೆಲ್ಲ ಕರೆಕ್ಟಾಗಿರ್ಬೇಕಲ್ಲ, ಟೆಂಪ್ರೇಚರ್, ಅದೇ ಅಗ್ನಿ. ಅದಕ್ಕೆ ಅಗ್ನಿ ಸಹಾಯ ಇಲ್ಲದೆ ಜಗತ್ತಿನಲ್ಲವೇನು ಮಾಡೋಕ್ಕಾಗಲ್ಲ. ಇನ್ನು ದಕ್ಷಿಣಕ್ಕೂ ಪಶ್ಚಿಮಕ್ಕೂ ಮಧ್ಯೆ ಏನು ಬರುತ್ತೆ? ವಾಯು ನೈಋತ್ಯ ಏನು ಬರುತ್ತೆ? ವಾಯು, ಅಗ್ನಿ, ವಾಯು, ವರ್ಣ, ಮಳೆ, ಗಾಳಿ ಇದೆಲ್ಲ ನಮಗೆ ಸಹಾಯ ಬೇಕೇ ಬೇಕು. ಇದಕ್ಕೆ ಪಾಲಕರು ಅಲ್ವಾ? ಹಾಗೆ ಅಶ್ವಿನಿ ಕುಮಾರರು, ಧನ್ವಂತರಿ, ಇವರೆಲ್ಲ ನಮಗೆ ಬೇಕು. ಆಕಾಶದಲ್ಲಿ ಏನು ನಕ್ಷತ್ರಾದಿಗಳಿದೆ, ಗ್ರಹಗಳಿದೆ, ಆ ದೇವತೆಗಳ ಸಹಾಯ ಎಲ್ಲ ನಮ್ಗೆ ಬೇಕು. ಹಾಗೆ ಭೂಮಂಡಲದಲ್ಲಿ ಏನು ಗಿಡಮೂಲಿಕೆಗಳಿದೆ, ವನಸ್ಪತಿ ವೃಕ್ಷಗಳಿದೆ, ಹಾಗೆ ಸಾಕಷ್ಟು ಪ್ರಾಣಿಗಳಿದೆ, ದೇವತಾ ಶಕ್ತಿ ಇದೆ, ನದಿ, ಸಮುದ್ರ, ಸಾಗರ, ಪರ್ವತಗಳು ಎಲ್ಲ ಇದೆ. ಇವೆಲ್ಲದರ ಸಹಾಯ ನಮಗೆ ಬೇಕೇ ಬೇಕು. ಇಲ್ಲ ಅಂದರೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ದಿಕ್ಕುಗಳು ಭಾಳ ಮುಖ್ಯ. 4 ದಿಕ್ಕು ನಾವು ಕೂತ್ಕೊಂಡು ಧ್ಯಾನ ಮಾಡಿ ನಮ್ಮ ಮಂತ್ರಸಿದ್ಧಿ ಮಾಡ್ಕೋಬೇಕು, ಹೊಲಿಸ್ಕೋಬೇಕು. ಇದು ದಿಕ್ಕಳ ಸಂಬಂಧ. ಇನ್ನು ಮಲಗೋದು ರಾತ್ರಿ ಹೊತ್ತು, ಇದು ಕೂಡ ಅಷ್ಟೇ ಭಾಳ ಇಂಪಾರ್ಟೆಂಟು. ನೋಡಿ, ದಕ್ಷಿಣಕ್ಕೆ ಕಾಲುಗಳು ಹಾಕಿ ಮಲಗಬಾರ್ದು. ನೀವು ಕಾಲುಗಳು ದಕ್ಷಿಣ ಕಡೆ ಇಟ್ಬಿಟ್ಟು ಉತ್ತರ ಕಡೆ ತಲೆ ಇಟ್ಟು ಮಲಗ್ತೀನಿ ಅಂದರೆ ಅದು ಅಪಾಯ. ಯಾಕೆ ಅಂತೀನಿ, ನಿಮ್ಮ ಕಾಲುಗಳಿಗೆ ದುಷ್ಟಶಕ್ತಿಗಳು ಬರುವ ಸಾಧ್ಯತೆ ಇರುತ್ತೆ. ಅಂದರೆ ಮರಣ. ದಕ್ಷಿಣದ ಕಡೆ ಯಾರು ಇರ್ತಾರೆ? ಯಮ. ನೀವು ಕಾಲುಗಳು ಆ ಕಡೆ ಹಾಕ್ಬಿಟ್ರೆ ನಿಮ್ಮ ಪಾದಗಳಿರುತ್ತಲ್ಲ, ಕಾಲುಗಳ ಪಾದಗಳು, ಅದಕ್ಕೆ ದುಷ್ಟಶಕ್ತಿಗಳು ಬರೋಂಥ ಸಾಧ್ಯತೆ ಇರುತ್ತೆ. ರೋಗಗಳು ಇನ್ನೊಂದು ಮತ್ತೊಂದಿಲ್ಲ. ಅದಕ್ಕೆ ದಕ್ಷಿಣದ ಕಡೆ ಪಾದಗಳು ಆಗಬಾರ್ದು, ಕಾಲುಗಳು ಆಗಬಾರ್ದು. ಹಂಗಾರೆ ಇನ್ನೂ ಆ ಕಡೆ ಆಗಬೇಕು ನೀವು ಕಾಲುಗಳು. ನೋಡ್ರಿ, ನೀವು ಕಾಲುಗಳು ಯಾವ ಕಡೆ ಆಗಬೇಕಂದ್ರೆ, ಸಾಮಾನ್ಯವಾಗಿ ಈಗ ನೀವು ಪಶ್ಚಿಮ ಕಡೆ ತಲೆ ಇಡ್ತೀರ. ದೇವಸ್ಥಾನದಲ್ಲಿ ಮಲಗಿದ್ರೆ, ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಮಲಗಿದ್ರೆ ಪಶ್ಚಿಮದ ಕಡೆ ತಲೆ ಇಡಬೇಕು. ಮನೆಯಲ್ಲಿ ಮಲಗಿದ್ರೆ ನೀವು ಸಾಮಾನ್ಯವಾಗಿ ನೀವು ದಕ್ಷಿಣ ಕಡೆ ತಲೆ ಹಾಕಿದ್ರೂ ನಡೀತದೆ, ಏನೂ ತೊಂದರೆ ಇಲ್ಲ. ಆದರೆ ಉತ್ತರ ಕಡೆ ತಲೆ ಹಾಕಿ ಬಲಗಡೆ ಹಿಂಗೆ ಮಲ್ಕೋಬಾರ್ದು. ಉತ್ತರ ಕಡೆ ತಲೆ ಹಾಕಿ, ಇದು ಪೂರ್ವ ಕಡೆ ತಲೆ ಹಾಕಿ ಹಿಂಗೆ ಮಲಗಬಾರ್ದು. ಪೂರ್ವ ಕಡೆ ತಲೆ ಹಾಕಿದ್ರೆ ಕಾಲುಗಳು ಯಾವ ಕಡೆ ಇಟ್ಟಿದ್ರೆ? ಪಶ್ಚಿಮ ಕಡೆ. ಮಲಗೋದು ಆ ಕಡೆ ಬಲಗಡೆ ಮಲಗಬಾರ್ದು. ಯಾಕಂದರೆ ನಿಮ್ಮ ಕಾಲುಗಳು ಯಾವ ಕಡೆ ನೋಡ್ತಾ ಇರುತ್ತೆಪ್ಪ? ಹಿಂಗೆ ಕಾಲುಗಳು ಉತ್ತರ ಕಡೆ ನೋಡುತ್ತೆ. ಉತ್ತರ ಕಡೆ 2 ಕಾಲು ನೋಡ್ತವೆ. ಹಾಗೇನಾದರೂ ನೋಡಿದ್ರೆ ಅದೇನಾಗುತ್ತೆ ಗೊತ್ತಾ? ಪರಮಶಿವನಿಗೆ ತೋರಿಸ್ದಂಗೆ ಆಗುತ್ತೆ ಕಾಲುಗಳು. ಗೊತ್ತಾಯ್ತಾ? ಅದಕ್ಕೆ ನೀವು
ಏನು ಮಾಡಬೇಕು? ಉತ್ತರ ಕಡೆ ತಲೆ ಹಾಕಿ ಇನ್ನು ದಕ್ಷಿಣ ಕಡೆ ಕಾಲುಗಳು ಹಾಕಿದ್ರೆ ಪಾದಗಳು ಆ ಕಡೆ ಇರ್ತದೆ, ಅಲ್ಲಿ ಕೆಟ್ಟ ಕೆಟ್ಟ ಶಕ್ತಿಗಳು ಬರುತ್ತೆ. ಹಂಗೆ ಮಾಡೋಂಗಿಲ್ಲ. ಆಮೇಲೆ ಇನ್ನೂ ಆ ಕಡೆ ಹಾಕಬೇಕು. ನೀವು ಪಶ್ಚಿಮದ ಕಡೆ ತಲೆ ಹಾಕಿದ್ರೂ ನಡೀತದೆ. ಪಶ್ಚಿಮದ ಕಡೆ ತಲೆ ಹಾಕಿ ದಕ್ಷಿಣ ಕಡೆ ಹಿಂಗೆ ಮಲ್ಕೊಂಡ್ರೆ ನಡೀತದೆ. ಕಾಲುಗಳು ಅವಾಗ ದಕ್ಷಿಣ ಕಡೆ ಹಿಂಗೆ ನೋಡ್ತಿರ್ತವೆ, ನೋ ಪ್ರಾಬ್ಲಮ್. ಗೊತ್ತಾಯ್ತಲ್ಲ? ಅಥವಾ ನೀವು ದಕ್ಷಿಣ ಕಡೆ ತಲೆ ಹಾಕ್ಬಿಟ್ಟು ಪೂರ್ವ ಕಡೆ ಕಾಲುಗಳು ಹಿಂಗೆ ನೋಡ್ತಿರ್ತದೆ, ಬಲಗಡೆ ಮಲ್ಕೊಂಡ್ರೆ ಅದು ಕೂಡ ಓಕೆ. ಆದರೆ ಮನೆಯಲ್ಲಿ ಮಲಗಿದಾಗ ಈ ರೀತಿ ಮಲಗಿ. ಆದರೆ ದೇವಸ್ಥಾನದಲ್ಲಿ ಮಲಗಿದಾಗ ಪಶ್ಚಿಮದ ಕಡೆ ತಲೆ ಹಾಕಬೇಕು, ದಕ್ಷಿಣ ಕಡೆ ತಿರುಗಬೇಕು, ಬಲಗಡೆ ಮಲಗಿರಬೇಕು ಇವಾಗಲೂ. ಇದು ಪದ್ಧತಿ. ತಪಸ್ವಿಗಳು ಇನ್ನು ಹಗಲೊತ್ತು ಯೋಗಿಗಳು ತಪಸ್ವಿಗಳು ನಿದ್ದೆ ಮಾಡಬಾರ್ದು. ಹಗಲೊತ್ತು ತುಂಬ ಅನಿವಾರ್ಯತೆ ಬಿದ್ದಾಗ ಮಾತ್ರ ಮಾಡಬೇಕು. ಹಗಲೊತ್ತು ನಿದ್ದೆ ಮಾಡಿದ್ರೆ ತಮೋ ಪ್ರವೃತ್ತಿ ಜಾಸ್ತಿ ಆಗುತ್ತೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ರೋಗಗಳಿಗೆ ಕಾರಣ ಆಗುತ್ತೆ, ಹೆಚ್ಚಾದ ಹೀಟ್ ಫಾರ್ಮೇಷನ್ ಆಗುತ್ತೆ ಶರೀರಕ್ಕೆ. ಮತ್ತು ಸಹನ ತಾಳ್ಮೆ ಇರೋದಿಲ್ಲ, ತಾಳ್ಮೆ ಕಳ್ಕೊಳ್ತೀವಿ. ಅದೇ ಹಗಲೊತ್ತು ನಿದ್ದೆ ಮಾಡಲಿಲ್ಲ ಅಂದರೆ ನಮಗೆ ತಾಳ್ಮೆ ಬರುತ್ತೆ, ತಾಳ್ಮೆ ಹೆಚ್ಚಾಗುತ್ತೆ. ಬೇಸಿಗೆನಲ್ಲಂತೂ ತುಂಬ ತಾಳ್ಮೆ ಬರುತ್ತೆ. ಯಾಕಂದರೆ ಬೇಸಿಗೆನಲ್ಲಿ ಮಲ್ಕೋಬೇಕು ಅನ್ನಿಸ್ತದೆ, ಅಷ್ಟು ನಿದ್ರೆ ಬರುತ್ತೆ ಬೇಸಿಗೆನಲ್ಲಿ. ಅದಕ್ಕೆ ನಾವು ಬೇಸಿಗೆನಲ್ಲಿ ತಡ್ಕೋಬೇಕು. ಅಗ್ನಿ ತತ್ವ ತಡ್ಕೋಬೇಕು, ನಿದ್ರೆಯನ್ನು ತಡ್ಕೋಬೇಕು ಬೇಸಿಗೆನಲ್ಲಿ. ಆವಾಗ ನಮ್ಗೆ ಹೆಚ್ಚಿನ ತಪಶಕ್ತಿ ಬರುತ್ತೆ. ಧ್ಯಾನ ತಪಸ್ಸು ಮಾಡಬೇಕು, ಸಹಿಸ್ಕೋಬೇಕು. ಅದೇ ಎ ಸಿ ರೂಮಲ್ಲಿ ಪ್ಯಾನ್ ಹಾಕೋಬಿಟ್ಟು ಕೂತ್ಕೊಂಡ್ರೂ ಪ್ರಯೋಜನ ಆಗೋಲ್ಲ. ತಪಸ್ಸಾಧನೆ ಮಾಡೋರು ಎ ಸಿ ಹಾಕ್ಕೋಬಾರ್ದು, ಪ್ಯಾನ್ ಹಾಕ್ಕೋಬಾರ್ದು, ಹಾಸಿಗೆ ಮೇಲೆ ಮಲಗಬಾರ್ದು, ಏನಿದ್ರೂ ಚಾಪೆ ದಿಂಬು ಅಂಥದ್ಮೇಲೆ. ಗೊತ್ತಾಯ್ತಲ್ಲ? ಇದು ತಪಸ್ಸಾಧನೆಗೆ ದಿಕ್ಕುಗಳ ಸಹಕಾರ. ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವು ಧ್ಯಾನ ತಪಸ್ಸು ಹೆಂಗೆ ಮಾಡೋದು, ಹೇಗೆ ಮಾಡೋದು ಅದೆಲ್ಲ ಹಿಂದಿನ ವಿಡಿಯೋಗಳು ನೋಡಿ ನಂದು. ಅದರಲ್ಲಿದೆ. ಇವತ್ತು ಬರೀ ದಿಕ್ಕುಗಳು ಮಾತ್ರ ಹೇಳಿದ್ದೀರಿ. ಇವುಗಳಿಂದ ಎಷ್ಟು ನಿಮಗೆ ಪ್ರಯೋಜನ ಆಗುತ್ತೆ, ಉಪಯೋಗಿಸ್ಕೊಳ್ಳಿ. ಧ್ಯಾನ ತಪಸ್ಸು ಮಾಡಿ, ಸಾಧನೆ ಮಾಡಿ, ಒಳ್ಳೆಯದಾಗಲಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವರು ಸಹ ಒಳ್ಳೆಯದಾಗಲಿ.